ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಡೀಮ್ ಗರ್ಲ್ ಮುಂದುವರಿದ ಅಧ್ಯಾಯಕ್ಕೆ ಬಂದಿದ್ದೇವೆ. ಬನ್ನಿ ಏನಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ, ಒಂದು ಸತಿ ಕೇಳಿ ನೋಡಿ. ದೆಹಲಿ ಏರ್ಪೋರ್ಟ್. ಪೆಚ್ಚಾಗಿದ್ದ ಅಮೂಲ್ಯಳನ್ನು ನಗಿಸಲು ಸುರೇಂದ್ರ ಸುನೀತಾ ಪ್ರಯತ್ನಿಸಿ ಸೋತಿದ್ದರು. ಹೆಂಡತಿಯನ್ನು ಕರೆದುಕೊಂಡು ಕ್ಯಾಂಟೀನತ್ತ ಹೊರಟ. ಹಾಗೆ ಪೆಚ್ಚಾಗಬೇಡ ಅಮೂಲ್ಯ, ನನಗೇನು ಒಂಥರ ಆಗ್ತಿದೆ ಎಂದ ಸಮಂತ್. ಅವಳ ಕೈ ಹಿಡಿದು ಅವಳು ನಕ್ಕಳು. 1 ತಿಂಗಳಿಗೇನು ಓಡಿ ಬಂದು ಬಿಡುತ್ತದೆ. ನಾನು 2 ಕಾಗದ ಬರೆದು ನೀನು ಉತ್ತರ ಬರೆಯೋದರೊಳಗಡೆ ಬಂದು ಬಿಡುತ್ತೆ ಎಂದ. ಕಾಗದ ಬರೀತೀರಿ ತಾನೇ? ನಗಲೆತ್ನಿಸುತ್ತಾ ಕೇಳಿದಳು ಅಮೂಲ್ಯ. ಖಂಡಿತ, ಆದರೆ ನಿಂದೇ ಡೌಟು. ನಿನ್ನೂರಿನಲ್ಲಿ ನಿನ್ನ ಪ್ರೀತಿಯ ತಂದೆ ತಾಯಿಯರ ನಡುವೆ ಈ ದಾಸನ ನೆನಪಾಗುವುದಾ? ಮೊದಲು ನೀವು, ಆಮೇಲೆ ಉಳಿದವರು, ನಡುಗುವ ದನಿಯಲ್ಲಿ ಉತ್ತರಿಸಿದಳು. ಅವಳ ಭುಜಗಳ ಮೇಲೆ ಕೈ ಹಾಕಿ, ಸರಿಯಾಗಿ 1 ತಿಂಗಳು. 1 ತಿಂಗಳ ನಂತರ ಇದೇ ಏರ್ಪೋರ್ಟ್ನಲ್ಲಿ ನನಗೆ ಸ್ವಾಗತ ಹೇಳಲು ನೀನು ಬರಬೇಕು. ಎಲ್ಲರಿಗಿಂತ ಮೊದಲು ನಾನು ನಿನ್ನನ್ನು ನೋಡಬೇಕು ಎಂದ. ಅವನ ಕಣ್ಣುಗಳಲ್ಲಿ ಆರಾಧನಾಪೂರ್ವಕವಾಗಿ ನೋಡಿದಳು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಈ ಲೋಕಕ್ಕೆ ಬರ್ತೀರಾ ಭಾವನವ್ರೆ? ಸುರೇಂದ್ರನ ಧ್ವನಿಯನ್ನು ಕೇಳಿ ಚಕ್ಕನೆ ತನ್ನ ಕೈಗಳನ್ನು ತೆಗೆದ ಸಮಂತ್. ಫ್ಲೈಟು ಹೊರಡುತ್ತೆಂತ 3 ಸಲ ಅನೌನ್ಸ್ ಮಾಡಿದ್ದಾರೆ. ಅಫ್ಕೋರ್ಸ್, ನಿಮ್ಮ ಪ್ರೇಮ ಬಂಧನದಿಂದ ಕಾಲವನ್ನು ಬಂಧಿಸಬಲ್ಲಿರೇನೋ ಆಗಲಿ, ವಿಮಾನವನ್ನು ನಿಲ್ಲಿಸಲಾರರೂ ಇರಲ್ಲ ಪಾಪ ಎಂದು ಸುರೇಂದ್ರ ನಗುತ್ತ. ಸಮಂತ್ ಬೆಚ್ಚುಬಿದ್ದು ನೋಡಿದ. ಸೆಕ್ಯೂರಿಟಿ ಚೆಕ್ ಮಾಡಿಸಿಕೊಳ್ಳಬೇಕಾಗಿದ್ದವನು ತಾನೊಬ್ಬನೇ. ಮಿಂಚಿನಂತೆ ಅವಳ ಕೈಯನ್ನು ತುಟಿಗೊತ್ತಿಕೊಂಡು ಬರ್ತೀನಿ ಅಮೂಲ್ಯ ಎನ್ನುತ್ತಾ ವೇಗವಾಗಿ ಹೋಗುತ್ತಿದ್ದಾಗ ಸರಿಯಾಗಿ ಆಗ ನಡೆದಿತ್ತು ಆ ಘಟನೆ. ಹಠಾತ್ತನೆ ಬಂದು ಅವನ ಶರ್ಟ್ ಕಾಲರ್ ಹಿಡಿದು ಕಿರುಚುತ್ತಾ ತೊಡಗಿದಳು ಒಬ್ಬ ಯುವತಿ. ಸ್ಕೌಂಡ್ರಲ್, ಇನ್ನು ಎಷ್ಟು ಜನರ ಜೀವನ ಹಾಳು ಮಾಡುತ್ತೀಯೋ? ನಿನ್ನನ್ನು ನಂಬಿದ್ದಕ್ಕೆ ನನ್ನ ಬಾಳನ್ನು ಮಣ್ಣುಪಾಲು ಮಾಡಿದೆ. ಇನ್ನು ಎಷ್ಟು ಜನ ಹೆಂಗಸರೊಂದಿಗೆ ಆಡ್ತಿ? ನೀನಾ ಸಾಯಿಸಿ ಆವೇಶದಿಂದ ಅವನ ಕುತ್ತಿಗೆಯ ಸುತ್ತಲೂ ತನ್ನ ಕೈ ಬೆರಳುಗಳಿಂದ ಅಮುಕುತ್ತಿದ್ದಾಳೆ. ಅವಳ ಚೂಪಾದ ಉಗುರುಗಳು ಅವರ ಕೊರಳನ್ನು ಚುಚ್ಚುತ್ತಿವೆ. ಅತಿ ಕಷ್ಟದಿಂದ ಧ್ವನಿ ಹೊರಡಿಸಿ ಕೇಳಿದ, ಯಾರು ನೀನು? ಅವಳು ನಗುತ್ತಿದ್ದಳು, ವಿಕೃತವಾಗಿ, ಕ್ರೂರವಾಗಿ, ಪೈಶಾಚಿಕವಾಗಿ. ಯಾರಾ?
ನನ್ನನ್ನು ಗುರುತು ಹಿಡಿಯಲಿಲ್ಲವಾ ನೀನು? ಹೌದೋ, ನನ್ನಂಥ ಎಷ್ಟೋ ಜನ ಹುಡುಗಿಯರ ಜೀವನದಲ್ಲಿ ಆಡಿಕೊಂಡ ದುಷ್ಟ ನೀನು. ನಾನು ಹೇಗೆ ನೆನಪಿನಲ್ಲಿ ಇರುತ್ತೇನೆ? ಅದಕ್ಕೆ ನಿನ್ನನ್ನು ಕೊಂದು ಏರ್ಪೋರ್ಟಿನ ಜನರೆಲ್ಲ ಈ ವಿಚಿತ್ರವನ್ನು ನೋಡುತ್ತಿದ್ದರು. ಸುರೇಂದ್ರ, ಸುನೀತಾ, ಅಮೂಲ್ಯ ನಿಶ್ಚಿತರಾಗಿದ್ದರು. ಅತಿ ಕಷ್ಟದಿಂದ ಅವಳ ಕೈಗಳಿಂದ ತಪ್ಪಿಸಿಕೊಂಡು ಅಮೂಲ್ಯಳತ್ತ ನೋಡಿದ. ಅವಳ ಮುಖದಲ್ಲಿ ಯಾವ ಭಾವವೂ ಇರಲಿಲ್ಲ. ಗಾಜಿನ ಫಲಕದಂತೆ ಆ ಸಂಪೂರ್ಣ ಚಿತ್ರವನ್ನು ನೋಡುತ್ತಾ ನಿಂತಿದ್ದಳು. ಸಮಂತ್ ಏನೋ ಹೇಳಲೆತ್ನಿಸಿದ. ಕೊನೆಯ ಘೋಷಣೆ ಕೇಳಿಸಿತು ಅಷ್ಟೇ. ಅವಳತ್ತ ಒಮ್ಮೆ ನೋಡಿ ವೇಗವಾಗಿ ಓಡಿ ಹೊರಟು ಹೋದ. ಅಮೂಲ್ಯ ಹಾಗೆಯೇ ನೋಡುತ್ತಿದ್ದಳು. ವಿಮಾನ ಮೇಲೆ ಎದ್ದಿತು. ಆ ಸ್ತ್ರೀ ವಿಷಾದದಿಂದ ಅಳುತ್ತಾ ನಗುತ್ತಾ ನಿಂತಿದ್ದಳು. ಅಮೂಲ್ಯ ಅವಳನ್ನು ನೋಡದೆ ಆಕಾಶದಲ್ಲಿ ಚಿಕ್ಕದಾಗುತ್ತಿದ್ದ ವಿಮಾನವನ್ನೇ ದಿಟ್ಟಿಸುತ್ತಿದ್ದಳು. ಆಗ ಕತ್ತಲಲ್ಲಿ ಉರುಳಿ ಬೀಳುವ ನಕ್ಷತ್ರದಂತೆ ಅವಳ ಕಣ್ಗಳಿಂದ ಒಂದು ಕಣ್ಣೀರಿನ ಹನಿ ಉರುಳಿ ಕೆನ್ನೆಗಳ ಮೇಲೆ ನಿಂತು ಆ ಉಷೋದಯದ ಕಾಂತಿಯಲ್ಲಿ ಪಳಕ್ಕೆಂದು ಹೊಳೆದಿತ್ತು. ಅಮ್ಮ, ಅಮೂಲ್ಯ, ಹೋಗೋಣ ಬಾ. ಸುರೇಂದ್ರನ ಮಾತಿಗೆ ತಿರುಗಿ ನೋಡಿದಳು. ಅಮೂಲ್ಯ ಸಕಲ ಸಾಮ್ರಾಜ್ಯವನ್ನು ಆಗತಾನೇ ಕಳೆದುಕೊಂಡ ಮಹಾರಾಣಿಯಂತಿದ್ದಳು. ಅವಳ ಮುಖದ ಯಾವ ಭಾವನೆಯನ್ನೂ ಓದಲಾಗದೆ ಕೈ ಹಿಡಿದು ನಡೆಸತೊಡಗಿದ ಸುರೇಂದ್ರ. ಹಿಂದೆ ತಿರುಗಿ ನೋಡಿದಳು ಅಮೂಲ್ಯ. ಆಕಾಶದಲ್ಲಿ ಚಿಕ್ಕದಾಗಿ ಕಾಣಿಸುತ್ತಿತ್ತು. ವಿಮಾನ ಹೃದಯವನ್ನು ಕಳೆದುಕೊಂಡ ಯಾವ ಭಾವಬಂಧನವೂ ಇಲ್ಲದ ಯೋಗಿನಿಯಂತಿದ್ದಳು ಅವಳು. ಸಹಾನುಭೂತಿಯಿಂದ ಸುನೀತಾ ಅವಳ ಭುಜ ತಟ್ಟಿದಳು. ಕಾರು ಹತ್ತಲು ಹೋಗುತ್ತಿದ್ದಂತೆ ಕ್ಷಮಿಸಿ, ತನಗೆ ಹತ್ತಿರವಾಗಿ ಕೇಳಿಸಿದ್ದರಿಂದ ತಿರುಗಿ ನೋಡಿದಳು. 60ರ ವೃದ್ಧ ಸುಸ್ತಾದವನಂತೆ ನಿಂತಿದ್ದ. ಅವನ ಪಕ್ಕದಲ್ಲಿಯೇ ಸಮಂತ್ನ ಕಾಲರೆಡಿದಿದ್ದ ಯುವತಿ ಇನ್ನೂ ಅಳುತ್ತಲೇ ಇದ್ದಳು. ಇವಳು ನನ್ನ ಮಗಳು. ಅಮೆರಿಕಾಗೆ ಓದಲು ಹೋದ ಇವಳ ಗಂಡ ಅಲ್ಲಿಯೇ ಒಂದು ಹುಡುಗಿಯನ್ನು ಮದುವೆಯಾಗಿ ಇವಳಿಗೆ ಡೈವರ್ಸ್ ಪೇಪರ್ ಕಳಿಸಿದ. ಆವಾಗಿನಿಂದ ಹೀಗೆ ದಿನವೂ ಏರ್ಪೋರ್ಟಿಗೆ ಬರಲು ಗಲಾಟೆ ಮಾಡಿ ಕರೆತರದಿದ್ದರೆ ಸಾಯುವೆನೆಂದು ಹೆದರಿಸಿ ಇಲ್ಲಿ
ಫಾರಿನ್ಗೆ ಹೋಗುವವರನ್ನೆಲ್ಲ ತನ್ನ ಗಂಡ ಅಂತಾಳೆ. ಪಾಪ ನಿನಗೆ ಶಾಕ್ ಆಯ್ತೇನೋ ತಾಯಿ, ಎಲ್ಲ ನನ್ನ ಕರ್ಮ ಎಂದು ಮಗಳನ್ನು ಹಿಡಿದು ಎದೆಗೊತ್ತಿಕೊಂಡು ಮೆಲ್ಲನೆ ಹೊರಟು ಹೋದ. ಅಮೂಲ್ಯಳಿಗೆ ಹೃದಯ ಹಿಡಿದಂತಾಗಿತ್ತು. ಸುರೇಂದ್ರ ಕಾರ್ ಸ್ಟಾರ್ಟ್ ಮಾಡಿದ. ಹಿಂದಿನ ಸೀಟಿನಲ್ಲಿ ಕುಳಿತ ಅಮೂಲ್ಯ ಪಕ್ಕದ ಖಾಲಿ ಸೀಟ್ ನೋಡಿದಳು. ತನ್ನ ಪತಿ ಕುಳಿತಿದ್ದ ಜಾಗವದು. ಈಗ ಕೆಲವು ಸಾವಿರ ಮೈಲಿ ದೂರದಲ್ಲಿ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದಾನೆ. ಆಕಾಶ ಅವಳಿಗೆ ಏನೋ ಅಪ್ರಿಯವಾಗಿ ಕಂಡಿತು. ತನ್ನ ಪ್ರೀತಿ ಪಾತ್ರ ಪತಿಯನ್ನು ಕರೆದೊಯ್ಯುತ್ತಿರುವುದಕ್ಕಾಗಿ. ಎಲ್ಲರೂ ಕೇಳಿದಿರಲ್ಲ, ಮುಂದಿನ ಭಾಗ ಮುಂದುವರಿಯುತ್ತೆ. ನೋಡುತ್ತಾ ಇರಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಡ್ರೀಮ್ ಗರ್ಲ್ ಮುಂದಿನ ಭಾಗ ಮುಂದುವರಿಯುವುದು.